Hello everybody, this is Divyashree. Welcome to Literary Canon. As we know that we have started the new series for UGC NET and KSET, that's 10 minutes 10 PQ with detailed explanation part 5. Without further ado, let's start the class. First question on the screen. Morse utopia displays strong influence of option 1, Arthurian legend, second one, Plato's Republic, third one, Amerigo Vespucci's account of travels, fourth one, the teachings of John Wycliffe. Correct combination 1 and 3, 2 and 3, 2 and 4, 1 and 4. Okay, see, let's discuss. Morse utopia displays strong influence of Arthurian legend. Arthurian legend ಯಾವ್ದ್ರ ಬಗ್ಗೆ ಇರೋದು? ಕಿಂಗ್ ಆರ್ಥರ್ ಬಗ್ಗೆ. ಸೊ ಯುಟೋಪಿಯಾ ಯಾವ್ದ್ರ ಬಗ್ಗೆ ಇರೋದು? ಕಮ್ಯುನಲ್ ಸೊಸೈಟಿ ಮತ್ತೆ ಅಬೋಲಿಷನ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಬಗ್ಗೆ ಇರುವಂತದ್ದು. ಸೊ ಆರ್ಥರಿಯನ್ ಲೆಜೆಂಡ್ ಅಂತೂ ಅಲ್ವೇ ಅಲ್ಲ. Plato's Republic. Plato's Republic basically talks about communal society and abolition of private property ಬಗ್ಗೆ ಇರೋದು. ಪ್ಲೇಟೋ ಅದನ್ನೇ ಹೇಳಿರೋದು, ಐಡಿಯಲ್ ಸೊಸೈಟಿ ಬಗ್ಗೆನೇ ಹೇಳಿರೋಂಥದ್ದು. ಸೊ ದಿಸ್ ಇಸ್ ಕರೆಕ್ಟ್. Amerigo Vespucci's account of the travels. That's correct ಅಲ್ವಾ? ಸೊ ಇದು ಟ್ರಾವೆಲ್ ಬಗ್ಗೆನೇ ಮಾತಾಡ್ತಾ ಹೋಗೋದು. ಬಿಕಾಸ್ ರಾಫೆಲ್ ಹೈತ್ಲೋಡಿ ಅವರನ್ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಥಾಮಸ್ ಮೋರ್ ಯುಟೋಪಿಯಾದಲ್ಲಿ. ಅವರು ಬೇಸಿಕಲಿ ಆಸ್ ಅ ಟ್ರಾವೆಲರ್ ಹೂ ಅಕಂಪನಿಡ್ ವೆಸ್ಪುಸಿ ಆನ್ ಹಿಸ್ ವಾಯೇಜ್. ಅವ್ರು ಹೇಳ್ತಾರೆ, ಮಾತುಕತೆ ನಡೀತಾ ಇರ್ಬೇಕಾದ್ರೆ ಮೋರ್ಸ್ ಮತ್ತೆ ರಾಫೆಲ್ ಹೈತ್ಲೋಡಿ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಸೊ ಐ ಆಮ್ ಅಕಂಪನಿಡ್ ವಿತ್ ವೆಸ್ಪುಸಿ ಆನ್ ಹಿಸ್ ವಾಯೇಜ್ ಅಂತ ಹೇಳ್ತಾನೆ. ಸೊ ಹಾಗಾಗಿ ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್, ದ ಟೀಚಿಂಗ್ ಆಫ್ ವೈಕ್ಲಿಫ್. ವೈಕ್ಲಿಫ್ ಬೇಸಿಕಲಿ ಬೈಬಲ್ ಬಗ್ಗೆ ಹೇಳಿರೋದು ಅಲ್ವಾ? ಸೊ ಇದೇನು ಕಮ್ಯುನಲ್ ಸೊಸೈಟಿ ಅಥವಾ ನಾವೇನಂತ ಹೇಳ್ತೀವಿ ಪ್ರೈವೇಟ್ ಪ್ರಾಪರ್ಟಿ ಬಗ್ಗೆ ಮಾತಾಡಿರೋ ಅನ್ನೋದಲ್ಲ. ಸೊ ಹಾಗಾಗಿ 2 and 3 is the correct answer. Okay, 2 and 3 are correct answers. Okay, so next question. By language transfer is meant. What do you mean by language transfer? Knowledge generated in the development of the learner on account of other domain of knowledge. Okay, the carryover of rules of the mother tongue, syntax, phonology, semantic system to the second language in question. Carry over of the rules of the second language syntax, phonology or semantic system into the mother tongue in question. The vocabulary and sentence structure transferred haphazardly during the second language acquisition from any other language accessed by the learner. The correct answer is the carry over of the rules of the mother tongue syntax. Syntax ಅಂತಂದ್ರೇನು? ಬೇಸಿಕಲಿ how sentences are built. ಆಯ್ತಾ, ಹೇಗೆ ಸೆಂಟೆನ್ಸ್ ಅನ್ನು ನಾವು ರಚನೆ ಮಾಡ್ತೀವಿ ಅನ್ನೋದು. ಫೊನಾಲಜಿ ಅಂದ್ರೆ ಹೌ ವರ್ಡ್ಸ್ ಆರ್ ಪ್ರೊನೌನ್ಸ್ಡ್, ಹೇಗೆ ನಾವು ಉಚ್ಚಾರ ಮಾಡ್ತೀವಿ ಅನ್ನೋದು. ಇನ್ನೊಂದು ಸಿಮ್ಯಾಂಟಿಕ್ ಅಂತಂದ್ರೇನು? ದ ಮೀನಿಂಗ್ ಆಫ್ ದ ವರ್ಡ್ಸ್. ಆಯ್ತಾ, ಇಲ್ಲಿ ಏನಪ್ಪಾ ಅಂತಂದ್ರೆ ಲ್ಯಾಂಗ್ವೇಜ್ ಟ್ರಾನ್ಸ್ಫರ್ ಅಂದ್ರೆ ಮದರ್ ಟಂಗ್. ಆಯ್ತಾ, ದ ಕ್ಯಾರಿ ಓವರ್ ದ ರೂಲ್ಸ್ ಆಫ್ ಮದರ್ ಟಂಗ್. ಮದರ್ ಟಂಗ್ ನ ರೂಲ್ಸ್ ಅನ್ನ ಉಪಯೋಗಿಸ್ಕೊಂಡು ಏನ್ ಮಾಡೋದು, ಸೆಕೆಂಡ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಆಯ್ತಾ, ಕನ್ನಡ ಇದ್ರೆ ಕನ್ನಡದಲ್ಲಿ ನಾವು ತುಂಬಾ ಟೈಮ್ ನೋಡ್ಬೋದು ನೀವು, ಕನ್ನಡದಲ್ಲಿ ಆಕ್ಚುಲಿ ನಾವು ಕನ್ನಡ ಫ್ರೇಸಸ್ ಅನ್ನ ನಾವು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಜಾಸ್ತಿ ಆ ಆಕ್ಸೆಂಟ್ ಅನ್ನೇ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಸೇಮ್ ಆಸ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರೂಲ್ಸ್ ಆಫ್ ಮದರ್ ಟಂಗ್ ಅನ್ನ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಉಪಯೋಗಿಸುವಂತ ಟೈಮಲ್ಲಿ ಅದನ್ನ ಯೂಸ್ ಮಾಡೋವಂಥದ್ದು. ಸೊ ದಟ್ಸ್ ಬೇಸಿಕಲಿ ಲ್ಯಾಂಗ್ವೇಜ್ ಟ್ರಾನ್ಸ್ಫರ್ ಅಂತ ಹೇಳಿ ಹೇಳ್ತೀವಿ, ಕನ್ನಡದಿಂದ ಇಂಗ್ಲಿಷ್ ಆ ತರ. ಓಕೆ, ಸೊ ದಟ್ ಈಸ್ ಲ್ಯಾಂಗ್ವೇಜ್ ಟ್ರಾನ್ಸ್ಫರ್. ಥರ್ಡ್ ಒನ್, ಐಡೆಂಟಿಫೈ ದ ಪೋಯಮ್. It opens with the line, I walk through the long schoolroom questioning. A kind old nun in a white hood replies, the children learn to sipper and to sing. Okay, so this is the opens with the line. Poem opens with the line, I walk through the long schoolroom questioning. A kind old nun in a white hood replies, the children learn to sipper and to sing. This is the line from Among School Children written by W.B. Yeats. ಓಕೆ, W.B. Yeats ಇಲ್ಲಿ ಏನಾಗುತ್ತೆ ಅಂತಂದ್ರೆ W.B. Yeats ವಿಸಿಟೆಡ್ ಅ ಪ್ರೋಗ್ರೆಸ್ ಕಾನ್ವೆಂಟ್ ಸ್ಕೂಲ್ ಇನ್ ವಾಟರ್ಫೋರ್ಡ್. ಆಯ್ತಾ, ಒಂದು ಕಾನ್ವೆಂಟ್ ಸ್ಕೂಲ್ ಇದೆ ಎಲ್ಲಿ? ಬೇಸಿಕಲಿ ವಾಟರ್ಫೋರ್ಡ್ ಅಲ್ಲಿ, ಐರ್ಲ್ಯಾಂಡ್. ಸೊ ಆ ಟೈಮಲ್ಲಿ ಈ ಒಂದು ಏನಂತ ಹೇಳ್ತೀವಿ 1926 ಅಲ್ಲಿ ವಿಸಿಟ್ ಮಾಡ್ತಾರೆ. ಅದನ್ನ ಈ ಪೋಯಮ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಟ್ ಎಕ್ಸ್ಪ್ಲೋರ್ಸ್ ದ ಥೀಮ್ ಆಫ್ ಏಜಿಂಗ್, ಮೆಮೊರಿ ಅಂಡ್ ರಿಲೇಶನ್ಶಿಪ್ ಬಿಟ್ವೀನ್ ಬಾಡಿ ಅಂಡ್ ಸೋಲ್. ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ದ ಫಾಲೋವಿಂಗ್ ಈಸ್ ಅನ್ ಎಕ್ಸ್ಚೇಂಜ್ ಬಿಟ್ವೀನ್ ಟೂ ಕ್ಯಾರೆಕ್ಟರ್ಸ್, ಹಸ್ಬೆಂಡ್ ಅಂಡ್ ವೈಫ್, ಇನ್ ಅ ಫೇಮಸ್ ಪ್ಲೇ. ದ ಲೈನ್ಸ್ ಅಪಿಯರ್ಸ್ ಅಟ್ ದ ವೆರಿ ಎಂಡ್ ಆಫ್ an emotionally charged sequence of the last scene. Ending line ಅಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ನಡೆಯುವಂತಹ ಒಂದು ಮಾತುಕತೆ. ಆಯ್ತಾ, I have stopped believing in miracles, but I will believe. Tell me, transform ourselves to the point that
that's are living together could be a true marriage. She goes out down the hall. Which play? Name the character. ಒಥೆಲೋ ಪ್ಲೇನ ಒಥೆಲೋ ಮತ್ತೆ ಡೆಸ್ಡೆಮೋನಾ ನಡುವೆ ನಡೆಯುವಂಥ ಶಾರ್ಟ್ ಥಿಂಗ್, ಅದರಲ್ಲಿ ಬಿಲ್ ಮತ್ತೆ ಬೆಟ್ಟಿ ನಡುವೆ ನಡೆಯುವಂತಹ ಸಂಭಾಷಣೆ. ಎ ಡಾಲ್ ಹೌಸ್ ನಲ್ಲಿ ಬರುವಂತಹ ಹೆಲ್ಮರ್ ಮತ್ತೆ ನೋರಾ ನಡುವೆ ನಡೆಯುವಂತಹ ಕಾನ್ವರ್ಸೇಷನ್. ಡೆತ್ ಆಫ್ ಅ ಸೇಲ್ಸ್ಮನ್ ಅಲ್ಲಿ ವಿಲ್ಲಿ ಮತ್ತೆ ಲಿಂಡಾ ನಡುವೆ ನಡೆಯುವಂತಹ ಕಾನ್ವರ್ಸೇಷನ್. ಆಯ್ತಾ? ಆನ್ಸರ್ ಬೇಸಿಕಲಿ ಅ ಡಾಲ್ ಹೌಸ್, ಹೆಲ್ಮರ್ ಅಂಡ್ ನೋರಾ. ಆಯ್ತಾ? ಇದು ಹೆನ್ರಿಕ್ ಇಸ್ಬೆನ್ ಅವರ ಪ್ಲೇ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪಾ ಅಂತಂದ್ರೆ ಹೆಲ್ಮರ್ನ ಫುಲ್ ಹೆಸರೇನು? ಬೇಸಿಕಲಿ ಟಾರ್ವಾಲ್ಡ್ ಹೆಲ್ಮರ್. ಆಯ್ತಾ? ಅವರ ವೈಫ್ ಯಾರು? ನೋರಾ. ಇದು ನೋರಾ ಹೇಳುವಂತಹ ಲೈನ್. ಆಯ್ತಾ? ಇದು ನೋರಾ ಹೇಳುವಂತ ಲೈನ್. ಇದು ಫೈನಲ್ ಸೀನ್ ಅಲ್ಲಿ ಬರುತ್ತೆ. ಇಲ್ಲಿ ಏನ್ ಮಾಡ್ತಾಳೆ ಅಂದ್ರೆ, ನೋರಾ ಲೀವ್ಸ್ ಹರ್ ಹಸ್ಬೆಂಡ್ ಅಂಡ್ ಚಿಲ್ಡ್ರನ್ ಟು ಫೈಂಡ್ ಹರ್ ಸೆಲ್ಫ್, ಟು ಐಡೆಂಟಿಫೈ ಹರ್ ಸೆಲ್ಫ್. ಆಯ್ತಾ? ಅವಳು ಏನು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಅವಳು ಹಸ್ಬೆಂಡ್ ಮತ್ತೆ ಏನಂತ ಹೇಳ್ತೀವಿ ಚಿಲ್ಡ್ರನ್ ಅನ್ನ ಬಿಟ್ಟು ಹೋಗ್ತಾಳೆ. ಏನಂತಂದ್ರೆ, ಐ ಹ್ಯಾವ್ ಸ್ಟಾಪ್ ಬಿಲೀವಿಂಗ್ ಇನ್ ಮಿರಾಕಲ್ಸ್. ಅವಳು ಹೇಳ್ತಾಳೆ, ನನಗೆ ಈ ಮಿರಾಕಲ್ಸ್ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ, ಬಿಕಾಸ್ ಇಟ್ ಡಿಡ್ ನಾಟ್ ಸೇವ್ ದೇರ್ ರಿಲೇಶನ್ಶಿಪ್. ಅವ್ರು ಹೇಳ್ತಾರೆ, ನನ್ನ ಹಸ್ಬೆಂಡ್ ಮತ್ತೆ ವೈಫ್ನ ನಡುವಿನ ರಿಲೇಶನ್ಶಿಪ್ ಯಾವುದೋ ಒಂದು ಮಿರಾಕಲ್ ಮೂಲಕ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಹೇಳ್ತಾಳೆ. ಸೊ ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1879 ಅಲ್ಲಿ. ಇಲ್ಲಿ ಏನಾಗತ್ತೆ ಅಂದ್ರೆ, ನೋರಾ ಅವರ ಹಸ್ಬೆಂಡ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಫೋರ್ಜರಿ ಮಾಡಿರ್ತಾರೆ. ಆಯ್ತಾ? ಸೊ ಫಾರ್ಜರಿ ಮಾಡಿರ್ತಾರೆ. ಅದು ಯಾರಿಗೆ ಗೊತ್ತಾಗತ್ತೆ ಅಂದ್ರೆ, ಕಾಕ್ಸ್ಟೆಡ್ ಅಂತ ಒಬ್ಬಿರ್ತಾರೆ. ಈ ಕಾಕ್ಸ್ಟೆಡ್ ಇದಾರಲ್ಲ, ಬೇಸಿಕಲಿ ಇವರು ನೋರಾನ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ, ಇಲ್ಲಿ ಟಾರ್ವಾಲ್ಡ್ ಹೆಲ್ಮರ್ ಇದಲ್ಲ, ಇವ್ರು ಬ್ಯಾಂಕ್ ಎಂಪ್ಲಾಯಿ, ಕಾಕ್ಸ್ಟೆಡ್ ಬ್ಯಾಂಕ್ ಎಂಪ್ಲಾಯಿ. ಟಾರ್ವಾಲ್ಡ್ ಹೆಲ್ಮರ್ ಏನ್ ಮಾಡಿರ್ತಾರೆ, ಫೈರ್ ಮಾಡಿರ್ತಾರೆ, ಕೆಲಸನ ತೆಗ್ದಾಕಿರ್ತಾರೆ ಕಾಕ್ಸ್ಟೆಡ್ ನ. ಅವನು ಬ್ಲಾಕ್ ಮೇಲ್ ಮಾಡ್ತಾನೆ ನೋರಾಗೆ, ನೀನು ನನಗೆ ವಾಪಸ್ ಕೆಲಸ ಕೊಡಿಸ್ಬೇಕು, ಇನ್ನೊಂದು ಸೆಕೆಂಡ್ ಒನ್ ಬಂದ್ಬಿಟ್ಟು ಏನ್ ಮಾಡ್ಬೇಕು, ನೀನು ನನಗೆ ಪ್ರಮೋಷನ್ ಕೊಡ್ಬೇಕು, ಇದೆರಡು ನಿನ್ನ ಹಸ್ಬೆಂಡ್ ಹತ್ರ ಮಾಡಿಸ್ಬೇಕು, ಇಲ್ಲ ಅಂತಂದ್ರೆ ನೀನ್ ಫಾರ್ಜರಿ ಮಾಡಿದಲ್ಲ ನಾನು ಹೇಳ್ತೀನಿ ಅಂತ. ಇದು ಏನಾಗುತ್ತೆ, ಸೆಂಟ್ರಲ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದೀಸ್ ಟು ಪೀಪಲ್. ಆಯ್ತಾ? ನೋರಾ ಮತ್ತೆ ಟ್ರಾವೆಲ್ ಹೆಲ್ಮರ್ ನಡುವೆ ನಡೆಯುತ್ತೆ. ಸೊ ಅದು ಏನಾಗುತ್ತೆ, ಅವರ ರಿಲೇಶನ್ಶಿಪ್ ಎಂಡ್ ಆಗೋದಕ್ಕೆ ಮೇನ್ ರೀಸನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ವಿಲಿಯಂ ವರ್ಡ್ಸ್ವರ್ತ್ ಹ್ಯಾಡ್ ಅ ಡೀಪ್ ಇನ್ಫ್ಲುಯೆನ್ಸ್ ಆನ್ ಥಾಮಸ್ ಹಾರ್ಡಿ. ಅಕಾರ್ಡಿಂಗ್ ಟು ಹಾರ್ಡಿ, ಅ ಪರ್ಟಿಕ್ಯುಲರ್ ಪೋಯಮ್ ಬೈ ವರ್ಡ್ಸ್ವರ್ತ್ ವಾಸ್ ಹಿಸ್ ಬೆಸ್ಟ್ ಕ್ಯೂರ್ ಫಾರ್ ಡಿಸ್ಪೇರ್. ವಿಚ್ ಪೋಯಮ್ ಈಸ್ ದ್ಯಾಟ್? ಓಕೆ, ಸೊ ಅವ್ರು ಹೇಳ್ತಾರೆ ಯಾವ ಪೋಯಮ್. ಥಾಮಸ್ ಹಾರ್ಡಿ ವಿಲಿಯಂ ವರ್ಡ್ಸ್ವರ್ತ್ನ ಮೇಲೆ ತುಂಬಾ ಇನ್ಫ್ಲುಯೆನ್ಸ್ ಆಗಿದ್ದಾರೆ. ಸೊ ಅವರ ಯಾವ ಒಂದು ವರ್ಕ್ ಬೆಸ್ಟ್ ಕ್ಯೂರ್ ಫಾರ್ ಡಿಸ್ಪೇರ್? ನಿಮ್ಗೆ ಫಾರ್ ಎಕ್ಸಾಂಪಲ್ ನೀವು ತುಂಬಾ ಬೇಜಾರಲ್ಲಿ ಇದ್ದೀರಾ ಅಂದ್ರೆ, ಇಫ್ ಯು ರೆಡ್ ದಟ್ ಪರ್ಟಿಕ್ಯುಲರ್ ಪೋಯಮ್, ದೆನ್ ಯು ವಿಲ್ ಬಿಕಮ್ ವೆರಿ ಹ್ಯಾಪಿ. ಆಯ್ತಾ? ಹಾಗೆ ಅದೊಂಥರ ಮದ್ದಿದ್ದ ಹಾಗೆ, ಅಂದ್ರೆ ಏನಂತ ಹೇಳಿದ್ರೆ ಮೆಡಿಸಿನ್ ಇದ್ದ ಹಾಗೆ ಅಂತ ಹೇಳ್ಬೋದು. ಸೊ ವಿಚ್ ಪೋಯಮ್ ಈಸ್ ದಟ್? ದಟ್ ಈಸ್ ಬೇಸಿಕಲಿ ಲೀಚ್ ಗ್ಯಾದರರ್. ಆಯ್ತಾ? ಲೀಚ್ ಗ್ಯಾದರರ್ನ ಇನ್ನೊಂದು ಟೈಟಲ್ ಯಾವುದು? ರಿಸೊಲ್ಯೂಷನ್ and independence. Okay, so this is the another title. Next nodana. Why are Scott's novels are called Waverley novels? First one, his novels are set in Waverley. The Waverley Castle has a significant role in his novel. Waverley is a model hero for the protagonist of Scott novel. Scott started his novel writing career in his 43rd year with the novel Waverley. Okay, the answer is D. I'll tell you this. Actually, Waverley is the debut novel of whom? Walter Scott. ಆಯ್ತಾ? ಇಲ್ಲಿ ಏನಾಗುತ್ತೆ ಅಂದ್ರೆ, ಹಿ ಪಬ್ಲಿಷ್ ದಿಸ್ ಪರ್ಟಿಕ್ಯುಲರ್ ನಾವೆಲ್ ಅನಾನಿಮಸ್ಲಿ, ಅಂದ್ರೆ ಅವ್ರ ಹೆಸರು ಮೆನ್ಷನ್ ಮಾಡಿರಲ್ಲ, ಅನಾನಿಮಸ್ ಆಗಿ ಪಬ್ಲಿಷ್ ಮಾಡ್ತಾರೆ ಇನ್ ದ ಇಯರ್ 1849. ಇದೇನಾಗುತ್ತೆ, ಮಾಸಿವ್ ಸಕ್ಸಸ್ ಆಗ್ತಾ ಹೋಗುತ್ತೆ. ಫಾರ್ ಮೆನಿ ಇಯರ್ಸ್ ಹಿ ಡಿಡ್ ನಾಟ್ ಯೂಸ್ ಹಿಸ್ ನೇಮ್ ವೈಲ್ ಪಬ್ಲಿಷಿಂಗ್. ಆಯ್ತಾ? ಅವರು ವಾಲ್ಟರ್ ಸ್ಕಾಟ್ ಅವ್ರ ಹೆಸರು ಎಲ್ಲೂ ಮೆನ್ಷನ್ ಮಾಡಲ್ಲ. ತುಂಬಾ ವರ್ಷ ಎಷ್ಟೊಂದು ನಾವೆಲ್ಸ್ಗಳು ಬಿಡುಗಡೆ ಆಗ್ತಾ ಬರುತ್ತೆ, ತುಂಬಾ ಮಾಸಿವ್ ಹಿಟ್ ಆಗ್ತಾ ಬರುತ್ತೆ, ಬಟ್ ಸ್ಟಿಲ್ ಅವರ ಹೆಸರನ್ನ ಅವರು ಮೆನ್ಷನ್ ಮಾಡಕ್ ಹೋಗಲ್ಲ. ಇನ್ಸ್ಟೆಡ್ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಹಿ ಪಬ್ಲಿಷ್ಡ್ ಹಿಸ್ ವರ್ಕ್ಸ್ ಆಸ್ ಬೈ ದ ಆಥರ್ ಆಫ್ ವೇವರ್ಲಿ ಅಂತ. ಹಾಗಾಗಿ ಅದನ್ನ ವೇವರ್ಲಿ ನಾವೆಲ್ಸ್ ಅಂತ ಹೇಳಿ ಪೇಪರ್ಸ್ ಫೇಮಸ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಇದು ಹೌದು, ಸ್ಕಾಟ್ ಸ್ಟಾರ್ಟೆಡ್ ಹಿಸ್ ನಾವೆಲ್ ರೈಟಿಂಗ್ ಕರಿಯರ್ ಇನ್ ದ ಇಯರ್ 43rd year, 43 ಇಯರ್ಸಿಗೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ವಿತ್ ದ ನಾವೆಲ್ ವೇವರ್ಲಿ, ಹಾಗಾಗಿ ವೇವರ್ಲಿ ನಾವೆಲ್ಸ್ ಅಂತ ಹೇಳಿ ಕರೀತೀವಿ. ನೆಕ್ಸ್ಟ್, ಹೂ ಅಮಾಂಗ್ ದ ಫಾಲೋವಿಂಗ್ ಹ್ಯಾಸ್ ರಿಟನ್ ದ ಎಸ್ಸೆ ದ ಇಂಡಿಯನ್ ಜಗ್ಲರ್? ವೆರಿ ಈಸಿ, ದಟ್ಸ್ ನನ್ ಅದರ್ ದನ್ ವಿಲಿಯಂ ಹ್ಯಾಸ್ಲಿಟ್. ಆಯ್ತಾ? ನೆಕ್ಸ್ಟ್, ವಿಚ್ from among the following is not true about Nagamandala? One is, it doesn't have multiple narrative, it's open-ended, it combines conventional and subversive mode, stories personified in a way. ಆಯ್ತಾ? ಫಸ್ಟ್ ನೋಡಿ, ಇಟ್ ಡಸಂಟ್ ಹ್ಯಾವ್ ಮಲ್ಟಿಪಲ್ ನರೇಟಿವ್ಸ್.
ದಿಸ್ ಇಸ್ ರಾಂಗ್. ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಟೋರಿ ವಿತ್ ಇನ್ ಅ ಸ್ಟೋರಿ ಹೋಗುತ್ತೆ. ಸ್ಟೋರಿ ವಿತ್ ಇನ್ ಎ ಸ್ಟೋರಿ, ಫ್ರೇಮ್ ನರೇಟಿವ್ ಅಂತ ಹೇಳ್ತಾ ಹೋಗ್ತೀವಿ, ಆಯ್ತಾ. ಸೊ ಸೆಕೆಂಡ್ ಒನ್ ನೋಡಿ, ಇಟ್ ಈಸ್ ಓಪನ್ ಎಂಡೆಡ್. ದಿಸ್ ಇಸ್ ಕರೆಕ್ಟ್. ಯಾಕಂದ್ರೆ ಎರಡು ಏನಂತ ಹೇಳ್ತೀವಿ, ಟೂ ಡಿಫ್ರೆಂಟ್ ಎಂಡಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ಒಂದ್ ಬಂದ್ಬಿಟ್ಟು ಒಂದು ಆಕ್ಚುಲಿ ಹೀರೋಯಿನ್ ಹೇಳ್ತಾರೆ ಸ್ನೇಕ್ ಸತ್ತೋಯ್ತು ಅಂತ ಹೇಳ್ತಾರೆ. ನಾಗಮಂಡಲ ಈಗ ಆಕ್ಚುಲಿ ಕನ್ನಡ ಗೊತ್ತಿರೋರಿಗೆ ಗೊತ್ತಿದೆ, ಕನ್ನಡದಲ್ಲಿ ನಾಗಮಂಡಲ ಮೂವಿ ಇದೆ. ಸೊ ಒಂದ್ಸರಿ ನೋಡಿ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಏನಂತ ಹೇಳ್ತೀವಿ ಪ್ಲೇ ಅಂತ ಹೇಳಿ ಅರ್ಥ ಆಗತ್ತೆ. ಇಲ್ಲಿ ಒಂದು ಹೀರೋಯಿನ್ ಏನ್ ಹೇಳ್ತಾರೆ ಅಂತಂದ್ರೆ, ಓಕೆ ಸ್ನೇಕ್ ಸತ್ತೋಯ್ತು ಅಂತ ಹೇಳ್ತಾರೆ ಒಂದ್ ಇದರಲ್ಲಿ. ಇನ್ನೊಂದ್ರಲ್ಲಿ ಹೀರೋಯಿನ್ ಏನ್ ಹೇಳ್ತಾರೆ ಅಂತಂದ್ರೆ, ಅದು ಅವ್ರ ತಲೆಯಲ್ಲಿ ಅಂದ್ರೆ ಅವರ ಜಡೆಯಲ್ಲಿ ಇತ್ತು, ಅಂದ್ರೆ ಲೈಕ್ ಅವರು ಅವ್ರ ಜಡೆಯಲ್ಲಿ ಇತ್ತು ಅಥವಾ ಅವರ ಹೇರ್ ಅಲ್ಲಿ ಇತ್ತು. ಸೊ ಅದ್ರಲ್ಲಿ ಹೈಡ್ ಆಗಿತ್ತು. ಸೊ ಸಡನ್ ಆಗಿ ಅದು ಏನಾಯ್ತು, ಕೆಳಗಡೆ ಬಿದ್ದು ಓಡೋಯ್ತು ಅಂತ ಹೇಳಿ ಹೇಳ್ತಾಳೆ. ಸೊ ಹಾಗಾಗಿ ನಮ್ಗೆ ಗೊತ್ತಿಲ್ಲ, ಇದು ರೀಡರ್ಗೆ ಬಿಟ್ಬಿಟ್ಟಿದ್ದಾರೆ, ಯಾವ ತರ ನೀವು ಎಂಡಿಂಗ್ ಕೊಟ್ಕೊಳಕ್ಕಾಗತ್ತೆ ನೀವು ಕೊಟ್ಕೊಳ್ಳಿ ಅನ್ನೋ ತರ, ಆಯ್ತಾ. ನೀವೇ ಅದು ಡಿಸೈಡ್ ಮಾಡ್ಬೇಕು ಎಂಡಿಂಗ್ ಅನ್ನ. ಹಾಗಾಗಿ ಓಪನ್ ಎಂಡಿಂಗ್ ವರ್ಕ್, ದಟ್ಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ಕನ್ವೆನ್ಷನಲ್ ಅಂಡ್ ಸಬ್ವರ್ಸಿವ್ ಮೋಡ್ಸ್ ಅಂತ ಹೇಳ್ತೀವಿ. ಹೌದು, ಕನ್ವೆನ್ಷನಲ್ ಅಂದ್ರೇನು, ಇದರಲ್ಲಿ ಫೋಕ್ ಮೋಟಿವ್ಸ್ ಇರುತ್ತೆ, ಫಾಕ್ ಮೋಟಿವ್ಸ್, ಆಯ್ತಾ. ನೆಕ್ಸ್ಟ್ ಸಬ್ವರ್ಸಿವ್ ಯಾಕೆ ಅಂತಂದ್ರೆ, ಇಟ್ ಎಕ್ಸ್ಪ್ಲೋರ್ಸ್ ಮಾಡರ್ನ್ ಥೀಮ್ ಆಫ್ ಪ್ಯಾಟ್ರಿಯಾರ್ಕಿ, ಫಿಮೇಲ್ ಡಿಸೈರ್, ಮತ್ತೆ ಇನ್ನೊಂದು ಏನ್ ಹೇಳ್ತೀವಿ, ಮೆರಿಟಲ್ ಡಿಸ್ಕಾರ್ಡ್ ಅಂತ ಹೇಳ್ಬೋದು. ಅಂಡರ್ಸ್ಟ್ಯಾಂಡ್. ಇದಿಷ್ಟು ಇರುತ್ತೆ. ಏನಂತ ಪ್ಯಾಟ್ರಿಯಾರ್ಕಿ ಅಂದ್ರೆ ಮೇಲ್ ಡಾಮಿನೇಟ್ ಸೊಸೈಟಿ ಬಗ್ಗೆ ಹೇಳ್ತಾ ಹೋಗ್ತಾರೆ, ಫಿಮೇಲ್ ಡಿಸೈರ್, ಮೆರಿಟಲ್ ಸ್ಟೇಟಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಹೇಗಿರ್ತಾರೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ವಿಚ್ ಇಸ್ ರಾಂಗ್, ದಟ್ಸ್ ಡಸಂಟ್ ಹ್ಯಾವ್ ಮಲ್ಟಿಪಲ್ ನರೇಟಿವ್ಸ್. Okay, Virginia Woolf borrowed the idea of the common reader. Okay, it's a concept. Okay, from Dr. Johnson, Samuel Johnson. To which particular work of Johnson does she remain indebted? ಅಂದ್ರೆ ವರ್ಜಿನಿಯಾ ವೂಲ್ಫ್ ಏನ್ ಮಾಡ್ತಾರೆ, ಕಾಮನ್ ರೀಡರ್ ಅನ್ನೋಂಥ ಒಂದು ಫ್ರೇಸ್ ಅನ್ನ ಡಾಕ್ಟರ್ ಜಾನ್ಸನ್ ಯಾವ ವರ್ಕಿನ ತಗೊಂಡಿದ್ದಾರೆ ಅಂತ ಕೇಳಿದ್ರೆ, ದಟ್ಸ್ ನನ್ ಅದರ್ ದನ್ ದ ಲೈವ್ಸ್ ಆಫ್ ದ ಮೋಸ್ಟ್ ಎಮಿನೆಂಟ್ ಇಂಗ್ಲಿಷ್ ಪೋಯೆಟ್ಸ್, ದ ಎಸ್ಸೆ ಆನ್ ಗ್ರೇ, ಪರ್ಟಿಕ್ಯುಲರ್ಲಿ ಎಸ್ಸೆ ಆನ್ ಥಾಮಸ್ ಗ್ರೇ, ಅಲ್ಲಿಂದ ತಗೊಂಡಿರೋಂಥದ್ದು, ಆಯ್ತಾ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ವರ್ಜಿನಿಯಾ ವೂಲ್ಫ್ ಫೇಮಸ್ಲಿ ಅಡಾಪ್ಟೆಡ್ ದ ಟರ್ಮ್ ಕಾಮನ್ ರೀಡರ್ ಫ್ರಮ್ ಡಾಕ್ಟರ್ ಜಾನ್ಸನ್, ಎಸ್ಪೆಷಲಿ ಲೈಫ್ಸ್ ಆಫ್ ಗ್ರೇ ಅಲ್ಲಿ ತಗೊಂಡಿರುವಂಥದ್ದು. ಶಿ ಯೂಸ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆಸ್ ಅ ಟೈಟಲ್ ಫಾರ್ ಹರ್ ಟೂ ಫೇಮಸ್ ವಾಲ್ಯೂಮ್ ದಟ್ಸ್ ಕಾಲ್ಡ್ ವೂಲ್ಫ್. ಎರಡು ಕ್ರಿಟಿಕಲ್ ಎಸ್ಸೆಯನ್ನ ಬರೀತಾರೆ, ದಟ್ ಈಸ್ ದ ಕಾಮನ್ ರೀಡರ್ in the year 1925. Okay, ಇನ್ನೊಂದು the second common reader in the year 1932. ಇದೆರಡರಲ್ಲಿ ಈ ಒಂದು ಕಾಮನ್ ರೀಡರ್ ಅಂತ ಫ್ರೇಸ್ ಅನ್ನ ಯೂಸ್ ಮಾಡಿದ್ದಾರೆ. ಲಾಸ್ಟ್ ಕ್ವೆಶ್ಚನ್. J.M. Coetzee was the first writer to be awarded the Booker Prize twice. He won the prize for Life and Times of Michael K. and Disgrace. Life and Time of Michael K. published in the year 1983 and Disgrace published in the year 1999. Yes, so 10 questions. Actually 10 minutes ಮುಗಿಸೋದಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇರೋದ್ರಿಂದ ಒಂದು 3 to 8 minutes ಏನಂತ ಎಕ್ಸ್ಟೆಂಡ್ ಆಗುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಸೊ ಫೀಲ್ ಫ್ರೀ ಟು ಜಾಯಿನ್ ದಿಸ್ ಪರ್ಟಿಕ್ಯುಲರ್ ಟೆಲಿಗ್ರಾಮ್ ಚಾನಲ್. ಓಕೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಮತ್ತೆ ನಾಳೆ ನಾನು ಹೇಳಿದಲ್ಲಿ 10 minutes 10 questions ಈ ಸೀರೀಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂಟಿಲ್ ದ ಎಕ್ಸಾಮ್ಸ್, UGC NET ಎಕ್ಸಾಮ್ ತನಕನೂ ನಡೀತಾ ಹೋಗುತ್ತೆ. ಸೊ ಅಂಟಿಲ್ ದನ್ ಟೇಕ್ ಕೇರ್, ಬಾಯ್ ಬಾಯ್.